ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ? ಯಾವ ಹಣ್ಣು ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅಥವಾ ಪೂರ್ತಿಯಾಗಿ ಹಣ್ಣುಗಳನ್ನು ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗಾಗಿ. ಸಕ್ಕರೆ ಕಾಯಿಲೆ ಇರೋರು ಯಾವ ರೀತಿಯಾದ ಹಣ್ಣುಗಳನ್ನ ಸೇವಿಸಬಹುದು, ಯಾವುದನ್ನ ಸೇವಿಸಬಾರ್ದು, ಯಾವ ಸಮಯದಲ್ಲಿ ಹಾಗೂ ಎಷ್ಟು ಸೇವಿಸಬೇಕು, ಇವೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳಿಂದ. ಅದರಲ್ಲಿ ಹಲವಾರು ವಿಟಮಿನ್ಸ್ಗಳು, ಮಿನರಲ್ಸ್ಗಳು, ಆಂಟಿ ಆಕ್ಸಿಡೆಂಟ್ಸ್ಗಳು ಇವೆಲ್ಲ ಇರುತ್ತೆ. ಇನ್ನು ಡಯಾಬಿಟಿಸ್ ಇರೋರಲ್ಲಿ ಇವೆಲ್ಲ ಕೂಡ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡೋಕೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇದೆ ಅನ್ನುವಂತ ಮಾತ್ರಕ್ಕೆ ನೀವು ಪೂರ್ತಿ ಹಣ್ಣುಗಳ ಸೇವನೆಯನ್ನ ಬಿಡ್ಬೇಕು ಅಂತಿಲ್ಲ. ಇನ್ನು ನಿಮ್ಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ಆ ಟೈಮಲ್ಲಿ ಮಾತ್ರ ನೀವು ಸ್ವಲ್ಪ ಹಣ್ಣುಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಒಳ್ಳೆಯದು. ಅದರ್ವೈಸ್ ಹಣ್ಣುಗಳ ಸೇವನೆ ಕೂಡ ನಿಮ್ಗೆ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಹಣ್ಣುಗಳನ್ನ ಸೇವಿಸಬಹುದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮೊದಲು ನಿಮ್ಗೆ ಗೊತ್ತಿರಬೇಕು GI ಮತ್ತೆ GL ಬಗ್ಗೆ, ಅಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತೆ ಗ್ಲೈಸಿಮಿಕ್ ಲೋಡ್. ಸೊ ಸಕ್ಕರೆ ಕಾಯಿಲೆ ಇರೋರು ಯಾವುದೇ ರೀತಿಯಾದ ಆಹಾರ ಸೇವನೆಯನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತೆ ಗ್ಲೈಸಿಮಿಕ್ ಲೋಡ್ ಬಗ್ಗೆ ತಿಳಿದಿರಬೇಕು. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನು? ಇದು ನಾವು ತಿನ್ನುವಂತ ಆಹಾರದಲ್ಲಿ ಇರುವಂತಹ ಗ್ಲೂಕೋಸ್ ಎಷ್ಟು ವೇಗವಾಗಿ ನಮ್ಮ ರಕ್ತದಲ್ಲಿ ಹೆಚ್ಚುತ್ತದೆ ಅಂತ ತಿಳಿಸಿಕೊಡುತ್ತದೆ. ಸೊ ಇದರಲ್ಲಿ 3 ಕ್ಯಾಟಗರಿ ಇದೆ: ಲೋ GI ಫುಡ್, ಮೀಡಿಯಂ ಮತ್ತೆ ಹೈ. ಸೊ ಲೋ ಅಂದ್ರೆ 1 ಇಂದ 55 ಒಳಗೆ ವ್ಯಾಲ್ಯೂ ಇದ್ರೆ ಅದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳು. ಇನ್ನು 56 ರಿಂದ 69 ತನಕ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್. ಹಾಗೆ 70ಕ್ಕಿಂತ ಮೇಲೆ ಇದ್ರೆ ಅದನ್ನ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಈ ಸಕ್ಕರೆ ಕಾಯಿಲೆ ಇರೋರು ಈ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರವನ್ನ ಸೇವಿಸಬೇಕು. ಹಾಗೆಯೇ ಗ್ಲೈಸಿಮಿಕ್ ಲೋಡ್. ಸೊ ಗ್ಲೈಸಿಮಿಕ್ ಲೋಡ್ ಅಂದ್ರೆ ಏನು? ಇದು ನಮ್ಮ ಆಹಾರದಲ್ಲಿ ಇರುವಂತಹ ಟೋಟಲ್ ಕಾರ್ಬೋಹೈಡ್ರೇಟ್ಸ್, ಅಂದ್ರೆ ಅದರಲ್ಲಿರುವಂತಹ ಶುಗರ್ ಕಂಟೆಂಟ್ ಎಷ್ಟಿದೆ ಮತ್ತು ಅದರ ಗ್ಲೈಸಿಮಿಕ್ ಇಂಡೆಕ್ಸ್, ಅಂದ್ರೆ ಅದು ಎಷ್ಟು ವೇಗವಾಗಿ ರಕ್ತದಲ್ಲಿ ಹೆಚ್ಚುತ್ತದೆ. ಇದೆರಡನ್ನು ಒಟ್ಟುಗೂಡಿಸಿದಾಗ ನಮಗೆ ಗ್ಲೈಸಿಮಿಕ್ ಲೋಡ್ ಸಿಗುತ್ತದೆ. ಸೊ ಇದರಲ್ಲಿ ಕೂಡ 3 ಕ್ಯಾಟಗರಿ ಇದೆ: ಲೋ, ಮೀಡಿಯಂ ಮತ್ತೆ ಹೈ. ಸೊ 10ಕ್ಕಿಂತ ಒಳಗೆ ವ್ಯಾಲ್ಯೂ ಇದ್ರೆ ಅದು ಲೋ ಗ್ಲೈಸಿಮಿಕ್ ಲೋಡ್, 11 ರಿಂದ 19 ಮೀಡಿಯಂ ಗ್ಲೈಸಿಮಿಕ್ ಲೋಡ್, ಹಾಗೇನೆ 20ಕ್ಕಿಂತ ಮೇಲೆ ಇದ್ರೆ ಅದನ್ನ ಹೈ ಗ್ಲೈಸಿಮಿಕ್ ಲೋಡ್ ಇರುವಂತಹ ಆಹಾರ ಅಂತ ಹೇಳ್ತೀವಿ. ಕೆಲವೊಂದು ಆಹಾರ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಇದ್ರೂ ಕೂಡ ಅದರಲ್ಲಿರುವಂತಹ ಶುಗರ್ ಕಂಟೆಂಟ್ ಲೋ ಆಗಿದ್ರೆ ಅದರ ಗ್ಲೈಸಿಮಿಕ್ ಲೋಡ್ ಕಡಿಮೆ ಇರುತ್ತೆ. ಅಂತಹ ಆಹಾರವನ್ನ ಕೂಡ ನಾವು ಡಯಾಬಿಟಿಸ್ ಇರೋರು ಸೇವಿಸಬಹುದು. ಸಕ್ಕರೆ ಕಾಯಿಲೆ ಇರೋರು ಯಾವ್ಯಾವ ಹಣ್ಣುಗಳನ್ನ ಸೇವಿಸಬಹುದು ಅಂತ ತಿಳ್ಕೊಳ್ಳೋಣ. ಅದಲ್ಲೇ ಫಸ್ಟ್ ಒನ್ ಬರೋದು ಬೆರ್ರೀಸ್. ಸೊ ಬೆರ್ರೀಸ್ ಅಂದ್ರೆ ಇದರಲ್ಲಿ ಬ್ಲೂಬೆರೀಸ್, ಕ್ರಾನ್ಬೆರೀಸ್, ಸ್ಟ್ರಾಬೆರಿ, ಹಾಗೇನೆ ಜಾಮೂನ್ ಅಂದ್ರೆ ನೇರಳೆ ಹಣ್ಣು ಇವೆಲ್ಲ ಬರುತ್ತೆ. ಇದರಲ್ಲಿ ಹೈ ಆಂಟಿ ಆಕ್ಸಿಡೆಂಟ್ಸ್ ಗಳಿರುತ್ತೆ. ಸೊ ಈ ಹೈ ಆಂಟಿ ಆಕ್ಸಿಡೆಂಟ್ ಇದ್ದಾಗ ಅದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ಆಗುವಂತಹ ಸೆಲ್ ಡ್ಯಾಮೇಜ್ ಗಳನ್ನ ಪ್ರಿವೆಂಟ್ ಮಾಡಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಸೊ ಈ ಬೆರ್ರೀಸ್ ಬಂದು ಗ್ಲೈಸಿಮಿಕ್ ಇಂಡೆಕ್ಸ್ 25 to 40 ಒಳಗೆ ಇದೆ. ಹಾಗಾಗಿ ಇದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ ಶುಗರ್ ಅಥವಾ ಸಕ್ಕರೆ ಕಾಯಿಲೆ ಇರೋರು ಆರಾಮಾಗಿ ಸೇವಿಸಬಹುದು. ಇನ್ನು ಎರಡನೇದು ಬಂದು ಆಪಲ್. ಸೊ ಆಪಲ್ ಇದು ಗ್ಲೈಸಿಮಿಕ್ ಇಂಡೆಕ್ಸ್ 36 ಇದೆ, ಅಂದ್ರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಇದರಲ್ಲಿ ಇರುವಂತಹ ಫೈಬರ್ ಅಂದ್ರೆ ಪೆಕ್ಟಿನ್ ಅನ್ನುವಂತಹ ಫೈಬರ್ ಇದೆ. ಇದರಿಂದಾಗಿ ಇದು ಗ್ಲೂಕೋಸ್ ಸ್ಪೈಕ್ ಅನ್ನ ಉಂಟು ಮಾಡೋದನ್ನ ನಿಲ್ಲಿಸುತ್ತೆ. ನಿಧಾನವಾಗಿ ಸಕ್ಕರೆ ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಆದ್ರಿಂದ ಆಪಲ್ ಅನ್ನ ಕೂಡ ನೀವು ಸೇವಿಸಬಹುದು. ಇನ್ನು ಮೂರನೇದು ಪಪಾಯ. ಪಪಾಯದಲ್ಲಿರುವಂತಹ ಗ್ಲೈಸಿಮಿಕ್ ಇಂಡೆಕ್ಸ್ 60, ಅಂದ್ರೆ ಮೀಡಿಯಂ GI ಕ್ಯಾಟಗರಿಯಲ್ಲಿ ಇದು ಬರುತ್ತೆ. ಆದ್ರೆ ಇದರ ಗ್ಲೈಸಿಮಿಕ್ ಲೋಡ್ ಕಡಿಮೆ ಇದೆ, 5 to 6 ಗ್ಲೈಸಿಮಿಕ್ ಲೋಡ್, ಅಂದ್ರೆ ಲೋ ಗ್ಲೈಸಿಮಿಕ್ ಲೋಡ್ ಕ್ಯಾಟಗರಿಯಲ್ಲಿ ಬರ್ತಾ ಇದೆ. ಇದರಿಂದಾಗಿ ಪಪಾಯನ್ನ ಕೂಡ ನೀವು ಸೇವಿಸಬಹುದು. ಒಂದು ಅರ್ಧ ಕಪ್ ಅಷ್ಟು ಕಟ್ ಮಾಡಿದಂತ ಪಪಾಯನ್ನ ನೀವು ಸೇವಿಸಬಹುದು. ಇನ್ನು 4ನೇದು ನೋಡ್ತಿದ್ರೆ ಪೊಮಗ್ರನೇಟ್ ಗ್ಲೈಸಿಮಿಕ್ ಇಂಡೆಕ್ಸ್ 35 to 40 ರೇಂಜ್ ಅಲ್ಲಿ ಬರುತ್ತೆ, ಅಂದ್ರೆ ಲೋ GI ಕ್ಯಾಟಗರಿಲೇ ಬರುತ್ತೆ. ಸೊ ಇದರಲ್ಲಿರುವಂತಹ ಪಾಲಿಫಿನಾಲ್ಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹ ಇನ್ಸುಲಿನ್ಗೆ ರೆಸ್ಪಾಂಡ್ ಆಗುವ ರೀತಿಯನ್ನ ಇದು ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ದಾಳಿಂಬೆ ತಿನ್ನೋದು ಕೂಡ ತುಂಬಾನೇ ಒಳ್ಳೆಯದು. 5ನೇದು ಸಿಟ್ರಸ್ ಫ್ರೂಟ್ಸ್. ಇದರಲ್ಲಿ ಆರೆಂಜ್, ಮುಸಂಬಿ ಇವೆಲ್ಲ ಬರುತ್ತೆ. ಇದರಲ್ಲಿ ಹೈ ವಿಟಮಿನ್ C ಇರುತ್ತೆ. ಅದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ತರ ಕೆಲಸ ಮಾಡುತ್ತೆ. ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ 35 to 40 ಒಳಗೆ ಇರುತ್ತೆ. ಲೋ GI ರೇಂಜ್ ಅಲ್ಲೇ ಬರುತ್ತೆ ಸಿಟ್ರಸ್ ಫ್ರೂಟ್ಸ್. ಆದ್ರಿಂದ ಇದನ್ನ ಕೂಡ ನೀವು ಸೇವಿಸಬಹುದು. 6ನೇದು ವಾಟರ್ಮೆಲನ್. ವಾಟರ್ಮೆಲನ್ ಗ್ಲೈಸಿಮಿಕ್ ಇಂಡೆಕ್ಸ್ 72, ಅಂದ್ರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ರೇಂಜ್ ಅಲ್ಲೇ ಬರುತ್ತೆ ಇದು. ಆದ್ರೆ ಇದರ ಗ್ಲೈಸಿಮಿಕ್ ಲೋಡ್ ಕಡಿಮೆ ಇದೆ, ಅಂದ್ರೆ 5 to 6 ಗ್ಲೈಸಿಮಿಕ್ ಲೋಡ್ ಇದೆ. ಅಂದ್ರೆ ಇದರಲ್ಲಿರುವಂತಹ ಟೋಟಲ್ ಶುಗರ್ ಕಂಟೆಂಟ್ ಕಡಿಮೆ ಇದೆ. ಅದರಿಂದ 1 ರಿಂದ 2 ಸ್ಲೈಸ್ ನಷ್ಟು ವಾಟರ್ಮೆಲನ್ ನೀವು ಸೇವಿಸಬಹುದು. ಇನ್ನು 7ನೇದು ಬಂದ್ರೆ ಪೈನಾಪಲ್ ಕೂಡ ಗ್ಲೈಸಿಮಿಕ್ ಇಂಡೆಕ್ಸ್ 59, ಅಂದ್ರೆ ಮೀಡಿಯಂ GI ರೇಂಜ್ ಅಲ್ಲಿ ಬರುತ್ತೆ. ಬಟ್ ಗ್ಲೈಸಿಮಿಕ್ ಲೋಡ್
6ರಿಂದ 7 ಅಂದ್ರೆ ಲೋ ರೇಂಜ್ ಅಲ್ಲಿ ಬರುತ್ತೆ. ಅಂದ್ರೆ ಶುಗರ್ ಕಂಟೆಂಟ್ ಇದರಲ್ಲಿ ಕಡಿಮೆ ಇದೆ, ಕಾರ್ಬೋಹೈಡ್ರೇಟ್ ಕಡಿಮೆ ಇದೆ. ಆದ್ರಿಂದಾಗಿ ಪೈನಾಪಲ್ ಅನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ಪೈನಾಪಲ್ ಅನ್ನ ಕೂಡ ನೀವು ಸೇವನೆ ಮಾಡಬಹುದು. 8ನೇದು ಪೇರಳೆ ಹಣ್ಣು. ಪೇರಳೆ ಹಣ್ಣಿನ ಗ್ಲೈಸೆಮಿಕ್ ಇಂಡೆಕ್ಸ್ 12ರಿಂದ 24 ಅಂದ್ರೆ ಲೋ GI. ಹಾಗೆ ಗ್ಲೈಸೆಮಿಕ್ ಲೋಡ್ ಕೂಡ 2 ಇದೆ, ಅಂದ್ರೆ ಲೋ ಆಗೇ ಇದೆ. ಹಾಗಾಗಿ ಪೇರಳೆ ಹಣ್ಣನ್ನ ಕೂಡ ನೀವು ಸೇವಿಸಬಹುದು. ಪೇರಳೆ ಹಣ್ಣಲ್ಲಿ ಕೂಡ ಹೈ ವಿಟಮಿನ್ ಸಿ ಇದೆ, ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದಲ್ಲದೇನೆ ಅವಕ್ಯಾಡೋ ಅಂದ್ರೆ ಬಟರ್ ಫ್ರೂಟ್ ಅಂತ ನಾವೇನ್ ಕರಿತೀವಿ, ಈ ಹಣ್ಣನ್ನ ಕೂಡ ನೀವು ಸೇವಿಸಬಹುದು. ಇದು ಒನ್ ಆಫ್ ದ ಬೆಸ್ಟ್ ಫ್ರೂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ಒಳ್ಳೆಯ ಫ್ಯಾಟ್ ಇದೆ. ಹಾಗಾಗಿ ಇದು ನಿಮ್ಮ ಶುಗರ್ ಅನ್ನ ಸ್ಪೈಕ್ ಆಗಕ್ಕೆ ಬಿಡಲ್ಲ. ಇದಲ್ಲದೇನೆ ಕಿವಿ ಹಣ್ಣು ಇರ್ಬೋದು, ಪಿಯೋಸ್ ಇರ್ಬೋದು, ಕರ್ಬೂಜ ಅಂದ್ರೆ ಮಸ್ಕ್ ಮೆಲನ್, ಈ ಎಲ್ಲಾ ಹಣ್ಣುಗಳನ್ನ ಕೂಡ ಸಕ್ಕರೆ ಕಾಯಿಲೆ ಇರೋರು ಸೇವಿಸಬಹುದು. ಇನ್ನು ಯಾವ್ಯಾವ ಹಣ್ಣುಗಳನ್ನ ಸೇವಿಸಬಾರದು ಅಥವಾ ಆದಷ್ಟು ಲಿಮಿಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಈ ಕೆಲವೊಂದು ಹಣ್ಣುಗಳಲ್ಲಿ ನ್ಯಾಚುರಲ್ ಆಗಿಯೇ ಅಲ್ಲಿರುವಂತಹ ಶುಗರ್ಸ್ ತುಂಬಾ ಹೈ ಇರುತ್ತೆ. ಹೈ ಶುಗರ್ ಅಂದ್ರೆ ತುಂಬಾ ಸ್ವೀಟ್ ಇರುವಂತಹ ಹಣ್ಣುಗಳು, ಇವನ್ನ ನೀವು ಅವಾಯ್ಡ್ ಮಾಡಬೇಕು. ಅದು ಯಾವ್ದೆಲ್ಲ ಅಂದ್ರೆ ಫಸ್ಟ್ ಒನ್ ಗ್ರೇಪ್ಸ್. ಅದರಲ್ಲೂ ಬ್ಲಾಕ್ ಗ್ರೇಪ್ಸ್ ತಿನ್ನಕ್ಕೇನೋ ನಮ್ಗೆ ಟೇಸ್ಟಿಗೆ ಹುಳಿ ಹುಳಿ ಅನ್ಸ್ಬಹುದು, ಬಟ್ ಅದರಲ್ಲಿರುವಂತಹ ಟೋಟಲ್ ಶುಗರ್ ಏನಿದೆ, ನ್ಯಾಚುರಲ್ ಶುಗರ್ಸ್ ಹೈ ಇದೆ. ಹಾಗಾಗಿ ಗ್ರೇಪ್ಸ್ ಅನ್ನ ನೀವು ಆದಷ್ಟು ಕಡಿಮೆ ಸೇವನೆ ಮಾಡೋದು ಒಳ್ಳೆಯದು. 2ನೇದು ಚಿಕ್ಕು ಅಥವಾ ಸಪೋಟ ಅಂತ ನಾವೇನ್ ಕರಿತೀವಿ, ಇದಲ್ಲೂ ಅಷ್ಟೇ ನ್ಯಾಚುರಲ್ ಶುಗರ್ಸ್ ತುಂಬಾ ಹೈ ಇರೋದ್ರಿಂದ ಆದಷ್ಟು ಲಿಮಿಟ್ ಮಾಡೋದು ಒಳ್ಳೆಯದು. 3ನೇದು ಕಸ್ಟರ್ಡ್ ಆಪಲ್ ಅಥವಾ ಸೀತಾಫಲ. ಸೊ ಇದರಲ್ಲಿ ಕೂಡ ಹೈ ಫ್ರಕ್ಟೋಸ್ ಇದೆ, ಇದು ಕೂಡ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಸ್ಪೈಕ್ ಅನ್ನ ಉಂಟು ಮಾಡಬಹುದು. ಇನ್ನು 4ನೇದು ಬಂದ್ರೆ ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು. ಹಲಸಿನ ಕಾಯಿ ಇದ್ದಾಗ ಟೆಂಡರ್ ಜಾಕ್ ಫ್ರೂಟ್ ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೆಯದು. ಆದ್ರೆ ಹಲಸಿನ ಹಣ್ಣು ಆದಾಗ ಅದರಲ್ಲಿ ತುಂಬಾ ಹೈ ಶುಗರ್ಸ್ ಇದೆ, ಹಾಗಾಗಿ ಹಲಸಿನ ಹಣ್ಣನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು 5ನೇದು ಬಂದ್ರೆ ಮ್ಯಾಂಗೋ, ಎಲ್ಲರಿಗೂ ಫೇವ್ರೇಟ್. ಬಟ್ ಮ್ಯಾಂಗೋದಲ್ಲಿ ಬೇರೆ ಬೇರೆ ಕ್ಯಾಟಗರಿ ಅಥವಾ ವೆರೈಟಿಯ ಮ್ಯಾಂಗೋಗೆ ಬೇರೆ ಬೇರೆ ರೀತಿಯಾದ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಬಾಳೆಹಣ್ಣಲ್ಲೂ ಕೂಡ ಅಷ್ಟೇನೆ, ಬೇರೆ ಬೇರೆ ವೆರೈಟಿ ಬಾಳೆಹಣ್ಣುಗಳಿಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಬೇರೆ ಬೇರೆ ಇರುತ್ತೆ. ಸೊ ಆದಷ್ಟು ಸ್ವೀಟ್ ಆಗಿರುವಂತಹ ವೆರೈಟಿನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೇನೆ ಓವರ್ ರೈಪ್ ಆಗಿರುವಂತಹ ಯಾವುದೇ ಹಣ್ಣನ್ನ ಸೇವಿಸೋದು ಬೇಡ, ಯಾಕಂದ್ರೆ ರೈಪ್ನೆಸ್ ಜಾಸ್ತಿ ಆಗ್ತಿದ್ದಂಗೆ ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬಾಳೆಹಣ್ಣು, ಮಾವಿನ ಹಣ್ಣು ಎಲ್ಲ ಚೂಸ್ ಮಾಡುವಾಗ ಆದಷ್ಟು ಕಡಿಮೆ ಸ್ವೀಟ್ ಆಗಿರುವಂತಹ ವೆರೈಟಿನ ಚೂಸ್ ಮಾಡಬೇಕು. ಇನ್ನು ಬಾಳೆಹಣ್ಣಲ್ಲಿ ಈ ಕ್ಯಾವೆಂಡಿಶ್ ಅಥವಾ ಪಚ್ಚಬಾಳೆ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ, ಅದರ ಗ್ಲೈಸೆಮಿಕ್ ಇಂಡೆಕ್ಸ್. ಹಾಗಾಗಿ ಅದನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ನಿಮ್ಗೆ ಬಾಳೆಹಣ್ಣು ತಿನ್ಲೇಬೇಕು ಅಂತ ಅನ್ಸಿದ್ರೆ ಏಲಕ್ಕಿ ಬಾಳೆಹಣ್ಣು ಅಂತ ಏನ್ ಹೇಳ್ತೀವಿ, ಅಥವಾ ಪುಟ್ ಬಾಳೆ ಸಣ್ಣದಾಗಿ ಬರುತ್ತಲ್ಲ, ಅಂತ ಒಂದು ಬಾಳೆಹಣ್ಣನ್ನ ನೀವು ಸೇವಿಸಬಹುದು. ಹಾಗೇನೆ ಇಂಥ ಹೈ ಶುಗರ್ ಇರೋ ಹಣ್ಣುಗಳನ್ನು ನೀವು ಸೇವಿಸುವಾಗ ಅದನ್ನ ಯಾವಾಗ್ಲೂ ನಟ್ಸ್ ಅಥವಾ ಯಾವ್ದಾದ್ರು ಪ್ರೋಟೀನ್ ರಿಚ್ ಅಥವಾ ಫ್ಯಾಟ್ ರಿಚ್ ಆಗಿರುವಂತಹ ಆಹಾರದ ಜೊತೆಗೆ ಕಂಬೈನ್ ಮಾಡಿ ತಗೊಂಡಾಗ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಆಗುತ್ತೆ. ಅಂದ್ರೆ ಅದು ಶುಗರ್ ಅನ್ನ ಸ್ಪೈಕ್ ಆಗಕ್ಕೆ ಬಿಡಲ್ಲ. ಸೊ ಈಗ ನೀವು ಬಾಳೆಹಣ್ಣು ತಿಂತೀರಾ ಅಂತ ಆದ್ರೆ ಅದ್ರ ಜೊತೆಗೆ ಒಂದು 4-5 ಬಾದಾಮಿ ಅಥವಾ 1 ಚಮಚ ಅಗಸೆ ಬೀಜ, ಈ ತರ ಇದ್ರ ಜೊತೆಗೆ ಇದನ್ನ ಸೇವನೆ ಮಾಡೋದ್ರಿಂದ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಆಗುತ್ತೆ, ಬೇಗ ಶುಗರ್ ಅನ್ನ ಬಾಡಿಯಲ್ಲಿ ಇದು ಏರ್ಸಕ್ಕೆ ಬಿಡಲ್ಲ. ಸೊ ಈ ರೀತಿಯಾಗಿ ನೀವು ಇದನ್ನ ಸೇವಿಸಬಹುದು. ಹಾಗಾದ್ರೆ ಹಣ್ಣುಗಳನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬಹುದು ಸಕ್ಕರೆ ಕಾಯಿಲೆ ಇರೋರು, ಇದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ನಾನೀಗ ಕೆಲವೊಂದು ಹಣ್ಣುಗಳು ಸೇವಿಸಬಹುದು ಅಂತ ಹೇಳಿದೆ, ಬಟ್ ಸೇವಿಸಬಹುದು ಅನ್ನೋ ಅಷ್ಟರಲ್ಲಿ ಎಷ್ಟು ಬೇಕಾದ್ರೂ ಸೇವಿಸಬಹುದು ಅಂತಲ್ಲ, ಅದಕ್ಕೂ ಕೂಡ ಲಿಮಿಟ್ ಇರುತ್ತೆ. ಸೊ ನಾವು 1ರಿಂದ 2 ಸರ್ವಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ಆಪಲ್ ತಗೊಳ್ಳೋದಾದ್ರೆ 1 ಸಣ್ಣ ಆಪಲ್ ನೀವು ಸೇವನೆ ಮಾಡಬಹುದು, ಅಥವಾ 1 ಸಣ್ಣ ಆರೆಂಜ್ ಅಥವಾ 1 ಮುಸಂಬಿ ಇರ್ಬೋದು. ಅಥವಾ ಈಗ ನೀವು ಬೆರ್ರೀಸ್ ಹೇಳೋದು ಅಥವಾ ಪಪಾಯ ಅದೆಲ್ಲ ಹೇಳ್ಬೇಕಾದ್ರೆ ಒಂದು 1/2 ಕಪ್ ನಷ್ಟು ಕಟ್ ಮಾಡಿರುವಂತಹ ಪಪಾಯ ಸೇವಿಸಬಹುದು, ಅಥವಾ 2 ಸ್ಲೈಸ್ ನಷ್ಟು ವಾಟರ್ಮೆಲನ್ ಸೇವಿಸಬಹುದು. ಸೊ ಈ ರೀತಿಯಾಗಿ ಲಿಮಿಟ್ ಮಾಡಿಕೊಂಡು ಇಷ್ಟೇ ಪ್ರಮಾಣದಲ್ಲಿ ಅದನ್ನ ನೀವು ಸೇವಿಸೋದು ಒಳ್ಳೆಯದು. ಹಾಗೇನೆ ಯಾವಾಗ ಸೇವಿಸಬೇಕು? ಸೊ ಸುಮಾರು ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣು ಸೇವನೆ ಮಾಡೋ ಅಭ್ಯಾಸ ಇರುತ್ತೆ. ಇನ್ ಕೆಲವರಿಗೆ ಊಟ ಆದ ತಕ್ಷಣ ಫ್ರೂಟ್ಸ್ ತಿನ್ನೋ ಅಭ್ಯಾಸ ಇರುತ್ತೆ. ಸೊ ಇದೆರಡೂ ಕೂಡ ಸಕ್ಕರೆ ಕಾಯಿಲೆಯಲ್ಲಿ ಒಳ್ಳೇದಲ್ಲ. ಸೊ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡಾಗ ಕೂಡ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ. ಊಟ ಮಾಡಿದ ಮೇಲೆ ತಗೊಂಡ್ರೆ ಕೂಡ ಕಷ್ಟ, ಯಾಕಂದ್ರೆ ಆಲ್ರೆಡಿ ನೀವು ಅಷ್ಟೊಂದು ತಿಂದಿರ್ತೀರಾ. ಅದ್ರ ಮೇಲಿಂದ ಪುನಃ ಫ್ರೂಟ್ಸ್ ತಿಂದಾಗ ಅದರ ಕ್ಯಾಲರೀಸ್ ತುಂಬಾ ಹೈ ಆಗುತ್ತೆ. ಹಾಗಾಗಿ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ಮಿಡ್ ಮೀಲ್ ಸ್ನಾಕ್ ಅಂತ ಹೇಳ್ತೀವಿ. ಅಂದ್ರೆ 2 ಮೀಲ್ಸ್ಗಳ ಮಧ್ಯದಲ್ಲಿ, ಒಂದು ಮೇ ಬಿ ಬಿಟ್ವೀನ್ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ನಿಮ್ಗೆ ಹಸುವಾಗುತ್ತೆ ಅಂತ ಆದ್ರೆ ಆ ಮಿಡ್ ಟೈಮ್ ಅಲ್ಲಿ ತಿನ್ಬಹುದು. ಆರ್ ಆಸ್ ಅ ಈವ್ನಿಂಗ್ ಸ್ನಾಕ್. ಸೊ ನೀವು ಫ್ರೈಡ್ ಐಟಮ್ಸ್, ಬಿಸ್ಕೆಟ್, ರಸ್ಕ್ ಇಂಥದ್ದೆಲ್ಲ ತಿನ್ನೋ ಬದಲು ಸಕ್ಕರೆ ಕಾಯಿಲೆ ಇರೋರು ಏನ್ ಮಾಡ್ಬೋದು, ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಸ್ಮೂದಿ ಬೇಕಾದ್ರೆ ಮಾಡ್ಬೋದು. ಯೋಗರ್ಟ್ ಜೊತೆ ಫ್ರೂಟ್ ಅನ್ನು ಹಾಕಿ ನಟ್ಸ್ ಎಲ್ಲ ಸೇರಿಸಿ ಸ್ಮೂದಿ ಮಾಡಿ ತಗೋಬಹುದು. ಸೊ ನಟ್ಸ್, ಯೋಗರ್ಟ್ ಎಲ್ಲ ಹಾಕೋದ್ರಿಂದ ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಇನ್ನ ಕಡಿಮೆ ಆಗುತ್ತೆ, ಗ್ಲೂಕೋಸ್ ಸ್ಪೈಕ್ ಕೂಡ ಜಾಸ್ತಿ ಆಗಲ್ಲ. ಅಥವಾ ಆಸ್ ಅ ಸ್ನಾಕ್ ಯಾವ್ದಾದ್ರು ಒಂದು
ಹಣ್ಣುಗಳನ್ನ ನೀವು ಈವ್ನಿಂಗ್ ಟೈಮಲ್ಲಿ ಸೇವನೆ ಮಾಡ್ಬೋದು. ಸೊ ಈ ರೀತಿಯಾಗಿ ತಗೊಳ್ಳೋದ್ರಿಂದ ನಾವು ಅದರ ಫುಲ್ ಬೆನಿಫಿಟ್ಸ್ ಅನ್ನ ಕೂಡ ಪಡ್ಕೋಬಹುದು, ಎಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ಪಡ್ಕೋಬಹುದು, ಹಾಗೆಯೇ ಸಕ್ಕರೆ ಕಾಯಿಲೆಯನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಇನ್ನು ನಿಮ್ಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಈ ತರದ್ದಿದ್ರೆ ನೀವು ಆ ಹಣ್ಣುಗಳನ್ನ ತಿಂದು ನಿಮ್ಮ ಬ್ಲಡ್ ಶುಗರ್ ಅನ್ನ ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮ್ಮ ಬ್ಲಡ್ ಶುಗರ್ ತುಂಬಾನೇ ಸ್ಪೈಕ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅದನ್ನ ಆಗ್ಲೇ ನೀವು ಲಿಮಿಟ್ ಮಾಡೋದು ಒಳ್ಳೇದು. ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಹಣ್ಣುಗಳನ್ನು ಸೇವಿಸುವಾಗ ಹಣ್ಣನ್ನ ಪೂರ್ತಿಯಾಗಿ ಸೇವಿಸೋದು ಒಳ್ಳೇದು. ಫ್ರೂಟ್ ಜ್ಯೂಸಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ನಾನ್ ಹೇಳಿರೋಂಥದ್ದು ಹಣ್ಣುಗಳ ಸೇವನೆ, ಅದೇ ರೀತಿ ಕಟ್ ಮಾಡಿ ಹಣ್ಣನ್ನೇ ಫುಲ್ ಆಗಿ ತಗೊಳ್ಳೋದು ತುಂಬಾನೇ ಮುಖ್ಯ ಡಯಾಬಿಟೀಸ್ ಅಲ್ಲಿ. ಯಾಕಂದ್ರೆ ನೀವು ಅದನ್ನ ಜ್ಯೂಸ್ ಆಗಿ ಯಾವಾಗ ಮಾಡ್ತೀರೋ ಅದರಲ್ಲಿರುವಂತಹ ಫೈಬರ್ ಅಂಶ, ನಾರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇದರಿಂದಾಗಿ ಗ್ಲೂಕೋಸ್ ಸ್ಪೈಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಫ್ರೂಟ್ ಜ್ಯೂಸಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಹಣ್ಣನ್ನ ಅದೇ ರೀತಿಯಾಗಿ ತಗೊಳ್ಳೋದನ್ನ ನೋಡಿ. ಇದಲ್ಲದೇನೆ ಡ್ರೈ ಫ್ರೂಟ್ಸ್, ಸುಮಾರು ಜನರಿಗೆ ಡ್ರೈ ಫ್ರೂಟ್ಸ್ ಒಳ್ಳೇದು ಅಂತ ಕೇಳ್ಬಿಟ್ಟು ಸಕ್ಕರೆ ಕಾಯಿಲೆ ಇರೋರು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಅನ್ನ ತಿಂತಾ ಇರ್ತೀರಾ. ಬಟ್ ಸಕ್ಕರೆ ಕಾಯಿಲೆಯಲ್ಲಿ ನೀವು ಒಣ ಹಣ್ಣುಗಳೇನಿದೆ ಅಂದ್ರೆ ಈ ಖರ್ಜೂರ ಇರ್ಬೋದು, ಅಂಜೂರ, ಒಣ ದ್ರಾಕ್ಷಿ ಇಂಥದ್ದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು. ಯಾಕಂದ್ರೆ ಯಾವಾಗ ನಾವು ಹಣ್ಣನ್ನ ಡ್ರೈ ಮಾಡ್ತೀವೋ ಅದರಲ್ಲಿರುವಂತ ಶುಗರ್ ಕಂಟೆಂಟ್ ಇನ್ನ ಕಾನ್ಸಂಟ್ರೇಟೆಡ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ ನಾರ್ಮಲ್ ಹಣ್ಣುಗಳಿಗಿಂತಾನು ಕೂಡ ಡ್ರೈ ಫ್ರೂಟ್ ಅಲ್ಲಿ ಶುಗರ್ ಕಂಟೆಂಟ್ ಇನ್ನ ಜಾಸ್ತಿ ಇರುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಅನ್ನ ಅವಾಯ್ಡ್ ಮಾಡಿ. ಯಾವ್ದನ್ನ ಸೇವಿಸಬೇಕು ಅಂದ್ರೆ ನಟ್ಸ್ ಅಂಡ್ ಸೀಡ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಇಂಥವುಗಳನ್ನ ನೀವು ಸೇವಿಸಬೇಕಾಗಿರುವಂತದ್ದು. ಈ ಡ್ರೈ ಫ್ರೂಟ್ಸ್ ಗಳೇನಿದೆ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಸೊ ಫೈನಲ್ ಆಗಿ ಹೇಳ್ಬೇಕಾದ್ರೆ ಸಕ್ಕರೆ ಕಾಯಿಲೆ ಇರೋರು ಹಣ್ಣುಗಳನ್ನ ಚೂಸ್ ಮಾಡುವಾಗ ಏನ್ ನೆನ್ಬಿಟ್ಕೋಬೇಕು ಅಂದ್ರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತೆ ಲೋ ಗ್ಲೈಸಿಮಿಕ್ ಲೋಡ್ ಇರುವಂತಹ ಹಣ್ಣುಗಳನ್ನ ಸೇವಿಸಬೇಕು. ಸೀಸನಲ್ ಆಗಿರುವಂತಹ ಹಣ್ಣುಗಳನ್ನ ಸೇವಿಸಬೇಕು. ಹಣ್ಣುಗಳನ್ನ ಪೂರ್ತಿಯಾಗಿ ಹೋಲ್ ಆಗಿ ತಗೊಳ್ಳಿ. ಜ್ಯೂಸಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಹಾಗೇನೆ ಯಾವ ಟೈಮ್ ಅಲ್ಲಿ ತಗೋಬೇಕು ಅದನ್ನ ಕೂಡ ಕರೆಕ್ಟ್ ಆಗಿ ತಿಳ್ಕೊಂಡು ಮಿಡ್ಸ್ ಮೀಲ್ ಸ್ನಾಕ್ ತರ ಅದನ್ನ ತಗೊಳ್ಳೋದು ಅಷ್ಟೇ ಮುಖ್ಯ. ಸೊ ಈ ರೀತಿಯಾಗಿ ನೀವು ಹಣ್ಣುಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಅದರ ಪೂರ್ತಿ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸಕ್ಕರೆ ಕಾಯಿಲೆಯನ್ನ ಕಂಟ್ರೋಲ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದಲ್ಲದೇನೆ ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಮೇಂಟೈನ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಧನ್ಯವಾದ.